ಹೌದು, ಚಿಕ್ಕಬಳ್ಳಾಪುರದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಗೋಳನ್ನ ಯಾರೂ ಕೇಳುವವರೇ ಇಲ್ಲದಂತಾಗಿದೆ. ಅಲ್ಲದೆ ವಿದ್ಯಾರ್ಥಿಗಳ ಪ್ರಾಣಕ್ಕೆ ಸಂಚುಕಾರ ಎದುರಾಗಿದೆ. ಅಂದಹಾಗೆ ಪ್ರತಿನಿತ್ಯ ಗ್ರಾಮೀಣ ಪ್ರದೇಶದಿಂದ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆಂದು ಬರುತ್ತಾರೆ. ಗೌರಿಬಿದನೂರು, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಬಾಗೇಪಲ್ಲಿ, ಚಿಂತಾಮಣಿ, ಶಿಡ್ಲಘಟ್ಟ ಈ ಭಾಗಗಳಿಂದ ಚಿಕ್ಕಬಳ್ಳಾಪುರಕ್ಕೆ ಗ್ರಾಮೀಣ ಪ್ರದೇಶದಿಂದ ಬರುವ ವಿದ್ಯಾರ್ಥಿಗಳು ನಗರ ಪ್ರದೇಶದಲ್ಲಿ ಇರೋ ಶಾಲಾ ಕಾಲೇಜುಗಳಿಗೆ ಬರುತ್ತಾರೆ. ಸರಿಯಾದ ಸಮಯಕ್ಕೆ ಬಸ್ಸುಗಳ ಸೌಲಭ್ಯವಿಲ್ಲ. ಹೆಚ್ಚುವರಿ ಸಾರಿಗೆ ಬಸ್ಗಳ ಸೌಲಭ್ಯವಿಲ್ಲದೆ ಇರುವುದರಿಂದ ಸಿಕ್ಕ ಸರ್ಕಾರಿ ಬಸ್ಗಳ ಫುಟ್ ಬೋರ್ಡ್ನಲ್ಲಿ ವಿದ್ಯಾರ್ಥಿಗಳು ನಿಂತು ಬಸ್ಗಳಲ್ಲಿ ಜೋತು ಬಿದ್ದು ಪ್ರಾಣದ ಹಂಗು ತೊರೆದು ಬಸ್ನಲ್ಲಿ ಪ್ರಯಾಣಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕೆಲ ಬಸ್ಗಳಂತೂ ನಿಲ್ಲಿಸುತ್ತಿಲ್ಲ. ಹೀಗಾಗಿ ಸರಿಯಾದ ಸಮಯಕ್ಕೆ ಕಾಲೇಜಿಗೆ ಹೋಗಲು ತೊಂದರೆ ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗಿದೆ. ಈಗ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಅನೇಕ ಶಾಲಾ ಕಾಲೇಜುಗಳು PUC ಆಗಿರ್ಬೋದು, SLC ಆಗಿರ್ಬೋದು ಅಥವಾ ಕಾಲೇಜುಗಳು ಡಿಗ್ರಿ ಓದತಕ್ಕಂಥ ಅನೇಕ ಶಾಲಾ ಕಾಲೇಜುಗಳು ಪ್ರಾರಂಭ ಆಗಿದ್ದಾವೆ. ಹಳ್ಳಿಗಾಡಿನಿಂದ ಅನೇಕ ವಿದ್ಯಾರ್ಥಿಗಳು ಬಸ್ಗಳಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಮೊದಲಿಂದ ಕೂಡ ನಡೆದು ಬಂದಿರತಕ್ಕಂಥದ್ದು. ಇವತ್ತು ಸಾಕಷ್ಟು ಕಡೆ KSRT ಬಸ್ಸುಗಳು ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬರೋದಕ್ಕೆ ಇರೋದೇ ಇಲ್ಲ. ಕೆಲವು ಬಸ್ಸುಗಳು ಬರ್ಬೇಕಂತಂದರೆ ಆ ಬಸ್ಸಲ್ಲಿ ಒಂದೊಂದು ಬಸ್ಸಲ್ಲಿ ಕೂಡ ಅದರ ಕೆಪಾಸಿಟಿಗಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳಾಗಿರ್ಬೋದು ಜನರನ್ನು ತುಂಬಿಸ್ಕೊಂಡು ಫುಟ್ಬೋರ್ಡಲ್ಲಿ ಕೂಡ ಬರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಇದನ್ನು ಸಂಬಂಧಪಟ್ಟ KSRTC ಅಧಿಕಾರಿಗಳು ಕೂಡ ಗಮನಿಸಬೇಕಾಗುತ್ತೆ. ಮತ್ತು ವಿದ್ಯಾರ್ಥಿಗಳು ಅವರ ಭವಿಷ್ಯನ ರೂಪಿಸ್ಕೊಳ್ಳೋದಕ್ಕಾಗಿ ಶಾಲಾ ಕಾಲೇಜುಗಳು ಬರ್ತಕ್ಕಂಥದ್ದು. ಅವರು ಮಾರ್ಗ ಮಧ್ಯದಲ್ಲಿ ಅನೇಕ ಅಪಘಾತಗಳಾಗಿರ್ತಕ್ಕಂಥದ್ದು ನಾವು ಈಗಾಗಲೇ ನೋಡಿದ್ದೀವಿ. ಅದು ಆಕಸ್ಮಿಕ ಆಗಿಬಿಡುತ್ತೆ. ಅದಕ್ಕಾಗಿ ಸಂಬಂಧಪಟ್ಟ KSRTC ಅಧಿಕಾರಿಗಳಾಗಿರೋದು ಬೇರೆ ಯಾರೇ ಆಗಿರ್ಬೋದು, ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಮತ್ತು ಪೋಷಕರು ಕಳಿಸ್ತಕ್ಕಂಥ ಪೋಷಕರ ಹಿತದೃಷ್ಟಿಯಲ್ಲಿ ಅವರಿಗೆ ಸಮರ್ಪಕವಾದಂಥ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಚಿಕ್ಕಬಳ್ಳಾಪುರ ಸುತ್ತು ಇರತಕ್ಕಂಥ ಎಲ್ಲ ಗ್ರಾಮಗಳಿಂದ ನಾವು ವ್ಯವಸ್ಥೆ ಮಾಡಬೇಕು. ಮತ್ತು ಈಗಾಗಲೇ ಬೇರೆ ಬೇರೆ ಕಡೆಯಿಂದ ಕೂಡ ಶಾಲಾ ಕಾಲೇಜುಗಳೇ ಬರೋದರಿಂದ ಸಮರ್ಪಕವಾಗಿ ಬೆಳಗ್ಗೆ ಬರ್ತಕ್ಕಂಥ ಬಸ್ಸುಗಳು ವ್ಯವಸ್ಥಿತವಾಗಿ KSRTC ಬಸ್ಸುಗಳನ್ನು ಸಮಯಕ್ಕೆ ತಕ್ಕಂಗೆ ಹಾಕಬೇಕಾಗಿರುತ್ತೆ ಅಂತಂದ್ಬಿಟ್ಟು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಯಾವ ರೀತಿ ವಿದ್ಯಾರ್ಥಿಗಳು ನಾವು ಗಮನಿಸಿದಂಗೆ ಫುಟ್ ಬೋರ್ಡಲ್ಲಿ ಮೆಟ್ಲುಗಳಲ್ಲಿ ಮೇಲೆ ಕೂಡ ಹತ್ತು ಬರ್ತಾ ಇದ್ದಾರೆ. ಆದರೆ ಬಸ್ಸಿನ ಕೆಪಾಸಿಟಿ ಇರತಕ್ಕಂಥದ್ದು 60 ಸೀಟು ಇರಬೇಕಂತ ಕಾಣುತ್ತೆ. ಆದರೆ ಇವತ್ತು ಆ ಬಸ್ಸಿನ ವ್ಯವಸ್ಥೆ ಕೂಡ ಸರಿ ಇರೋದಿಲ್ಲ. ಬಸ್ಸು ಕೂಡ ಸುಸಜ್ಜಿತವಾಗಿರೋದಿಲ್ಲ. ಬಸ್ಸಿನ ಅದು ಎಲ್ಲೆಂದರಲ್ಲಿ ಕೆಟ್ಟೋಗ್ತಕ್ಕಂಥದ್ದು ಅಥವಾ ಆಕ್ಸಿಡೆಂಟ್ ಆಗ್ತಕ್ಕಂಥ ಒಂದು ಕೆಲವೇ ಬಸ್ಸುಗಳನ್ನು ಹತ್ತಿರ ಗ್ರಾಮಗಳಿಗೆ ಹಾಕಿರ್ತಕ್ಕಂಥದ್ದು ನಾವು ಗಮನಿಸ್ತೀವಿ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ KSRTC ಚಿಕ್ಕಬಳ್ಳಾಪುರ ವಿಭಾಗೀಯ ನಿಯಂತ್ರಣಾಧಿಕಾರಿ ಬಸವರಾಜು ಅವರು, ಈಗಾಗಲೇ ಸಮಸ್ಯೆ ಗಮನಕ್ಕೆ ಬಂದಿದ್ದು, ಕಳೆದ 20 ದಿನಗಳ ಹಿಂದೆಯಷ್ಟೇ ಜಿಲ್ಲೆಯ ವ್ಯಾಪ್ತಿಯಲ್ಲಿ 20 ಬಸ್ಗಳನ್ನು ಹೆಚ್ಚುವರಿಯಾಗಿ ಬಿಡಲಾಗಿದೆ. ಪ್ರತ್ಯೇಕವಾಗಿ ಚಿಕ್ಕಬಳ್ಳಾಪುರಕ್ಕೆ 6 ಬಸ್ಗಳನ್ನು ಕೊಟ್ಟಿದ್ದು, ಶಾಲಾ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಈ ವ್ಯವಸ್ಥೆ ಕಲ್ಪಿಸಿಕೊಟ್ಟು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಇನ್ನು ಅದೇ ರೀತಿ ಆರೋಪಗಳು ಕೇಳಿಬಂದ ಅಂತಹ ಕಡೆ ಹೆಚ್ಚುವರಿ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡುವುದಾಗಿ ಹೇಳಿದ್ದಾರೆ. ಶಾಲಾ ವಿದ್ಯಾರ್ಥಿಗಳು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಫುಟ್ಬೋರ್ಡ್ನಲ್ಲಿ ಬರ್ತಾ ಇದ್ದಾರೆ ಅನ್ನೋದು ನಮ್ಮ ಗಮನಕ್ಕೂ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕಳೆದ ಈಗ ಒಂದು 20 ದಿವಸದ ಹಿಂದೆ ಒಟ್ಟು 20 ಅನುಸೂಚಿಗಳು ಹೊಸದಾಗಿ ನಾವು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಚಿಕ್ಕಬಳ್ಳಾಪುರ ವಿಭಾಗದ ವ್ಯಾಪ್ತಿನಲ್ಲಿ. ಅದರಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ 6 ಮತ್ತು ಚಿಂತಾಮಣಿನಲ್ಲಿ 4, ಬಾಗೇಪಲ್ಲಿನಲ್ಲಿ 3 ಮತ್ತು ಗೌರಿಬಿದನೂರಲ್ಲಿ 2, ದೊಡ್ಡಬಳ್ಳಾಪುರ 2 ಮತ್ತು ಶಿಡ್ಲಘಟ್ಟದಲ್ಲಿ 3 ರೂಟ್, ಈ ಥರ 20 ರೂಟ್ನ ಹೊಸದಾಗಿ ಪ್ರಾರಂಭ ಮಾಡಿದೆ. ಅವೆಲ್ಲನೂ ಸಹ ಶಾಲಾ ಮಕ್ಕಳಿಗೋಸ್ಕರ ಮಾಡಿದ್ವಿ. ಮತ್ತು ಪರ್ಟಿಕ್ಯುಲರ್ಗೆ ಮಂಚನಹಳ್ಳಿಗೆ 2 ಬಸ್ಗಳು, ಚಿಕ್ಕಬಳ್ಳಾಪುರದಿಂದ 2 ಬಸ್ಸು ಮಂಚನಹಳ್ಳಿಗೆ ಹೋಗಿ ಅಲ್ಲಿಂದ ಸ್ಟೂಡೆಂಟ್ಸ್ನ ಪಿಕಪ್ ಮಾಡಿಕೊಂಡು ಬರ್ತಾ ಇದ್ದಾರೆ ಬೆಳಗಿನ ಟೈಮ್ನಲ್ಲಿ. ಅದೇ ರೀತಿ ನಮ್ಮ ಶಿಡ್ಲಘಟ್ಟ ಸೆಕ್ಟ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರ್ತೈತಿ. ಈಗ ಅಲ್ಲಿಗೋಸ್ಕರನೇ ಒಟ್ಟು 18 ಟ್ರಿಪ್ ಚಿಕ್ಕಬಳ್ಳಾಪುರ ಮತ್ತು ಚಿಂತಾಮಣಿ ಮಧ್ಯದಲ್ಲಿ 18 ಟ್ರಿಪ್ ಹೊಸದಾಗಿ ಪ್ರಾರಂಭ ಮಾಡಿದ್ದೀವಿ. ಮತ್ತು ಈ ಕಡೆ ಪೆರಸಂದ್ರದ ಕಡೆನೂ ಸಹ ಸ್ಕೂಲ್ ಟೈಮ್ನಲ್ಲಿ ನಾವು ಎಕ್ಸ್ಟ್ರಾ ಬಸ್ಸಸ್ನ ಹಾಕಿದ್ದೀವಿ. ಈಗ ಏನೊಬ್ಬ ಇದೆಯೋ ಅದನ್ನು ಮತ್ತೆ ನಮ್ಮ ಸ್ಟಾಫ್ನೆಲ್ಲ ಹಾಕ್ಬಿಟ್ಟು ಅದನ್ನು ಸ್ಟಡಿ ಮಾಡಿಸ್ತೀವಿ. ಎಲ್ಲಿ ಪ್ರಾಬ್ಲಮ್ ಇದೆಯೋ ನೋಡಿಕೊಂಡು ಆ ಥರ ಮತ್ತೇನೋ ಪ್ರಾಬ್ಲಮ್ ಇದ್ದರೆ ಅಂಥ ಕಡೆ ಹೆಚ್ಚುವರಿ ಬಸ್ಗಳನ್ನ ನಾವು ವ್ಯವಸ್ಥೆ ಮಾಡ್ತೀವಿ. ಸ್ವಲ್ಪ ಇವರು ನಮ್ಮ ಬಸ್ಸು ಡ್ರೈವರ್ಗಳು ಕೂಡ ಕೆಲವು ಕಡೆ ನಿಲ್ಲಿಸದೆ ವಿದ್ಯಾರ್ಥಿಗಳನ್ನ ಹಚ್ಕೊಳ್ದಿರ ಬಂದ್ಬಿಡ್ತಾ ಇದ್ದಾರೆ ಸರ್. ಅಲ್ಲ, ಆ ಥರ ಕಂಪ್ಲೇಂಟ್ ನಮ್ಮ ಗಮನಕ್ಕೆ ಬಂದರೆ ಅವ್ರಿಗೆ ತೀವ್ರವಾಗಿ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ. ಮತ್ತು ಆ ಬಗ್ಗೆ ನಮ್ಮ ಡಿಪೋದಲ್ಲಿ ಎಂಪ್ಲಾಯೀಸ್ಗೆ ಮೇಲಿಂದ ಮೇಲೆ ನಾವು ಅಡ್ರೆಸ್ ಮಾಡಿ ಅವ್ರಿಗೆ ಎಲ್ಲ ಸ್ಟೂಡೆಂಟ್ಸ್ಗೆ ಯಾವುದೇ ಕಾರಣಕ್ಕೆ ತೊಂದರೆ ಆಗದಂಗೆ ಬಸ್ಗಳು ನಿಲ್ಲಿಸಿ ಕರ್ಕೊಂಡು ಬರೋದಕ್ಕೆ ನಾವು ಮತ್ತೆ ಇನ್ನೊಂದು ಸಲ ಅವ್ರಿಗೆ ಸೂಚನೆಗಳನ್ನ ನೀಡ್ತೀವಿ. ಅದನ್ನು
ಅಲ್ಲ, ಈ ವಿದ್ಯಾರ್ಥಿಗಳು ಕೂಡ ಪ್ರಾಣ ಕೈಯಲ್ಲಿ ಅಂಗಿಡ್ಕೊಂಡ್ಬರುವಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಸರ್. ಇಲ್ಲ, ಆ ಥರ ಮೊದಲು ಇತ್ತೇನೋ, ಬಟ್ ಇತ್ತೀಚೆಗೆ ಅದನ್ನು ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಆ ಥರ ಇಲ್ಲದೇ ಇರೋದ್ರ ಟೈಪ್ ನಾವು ವ್ಯವಸ್ಥೆ ಮಾಡ್ತೀವಿ. ಏಕೆಂದರೆ ನಾವು ಈಗ ಮುಖ್ಯ ರಸ್ತೆಗಳಲ್ಲಿ ತುಂಬಾ ಕ್ರೌಡ್ ಆಗ್ತಾಯಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 40 ಅಶ್ವಮೇಧ ಬಸ್ಗಳನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಬಾಗೇಪಲ್ಲಿಯಿಂದ, ಚಿಕ್ಕಬಳ್ಳಾಪುರದಿಂದ, ಚಿಂತಾಮಣಿಯಿಂದ, ಶಿಡ್ಲಘಟ್ಟದಿಂದ, ಗೌರಿಬಿದನೂರಿಂದ ಎಲ್ಲ ಕಡೆಯಿಂದ ಅಶ್ವಮೇಧ ಬಸ್ಗಳು ಸ್ಟಾರ್ಟ್ ಮಾಡಿರೋದ್ರಿಂದ ಅದರಲ್ಲಿ ಎಲ್ಲ ತುಂಬ ಮ್ಯಾಕ್ಸಿಮಮ್ ಪ್ಯಾಸೆಂಜರ್ಸ್ ಅದರಲ್ಲಿ ಹೋಗ್ತಾಯಿರೋ ಹೊಸದಾಗೆ ಪ್ರಾರಂಭ ಮಾಡೋದ್ರಿಂದ. ಮತ್ತು ನಮ್ಮ ಬೆಂಗಳೂರಿಗೆ ಏನು ರೆಗ್ಯುಲರ್ ರೂಟ್ಸ್ ಇತ್ತು ಆ ರೂಟ್ಗಳು ಸಹ ಕಾರ್ಯಾಚರಣೆ ಆಗ್ತಾಯಿದೆ. ಹಾಗಾಗಿ ಮುಖ್ಯ ರಸ್ತೆಗಳಲ್ಲಿ ಈಗ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಮತ್ತು ಏನು ನಾವು ರೂರಲ್ ಸೈಡ್ ಏನಿದೆಯಲ್ಲ, ಹಳ್ಳಿಗಳ ಕಡೆ ಏನಿದೆಯಲ್ಲ, ಅದನ್ನು ನಾವು ಮತ್ತೆ ಇಮಿಡಿಯೇಟಾಗಿ ನಮ್ಮ ಸ್ಟಾಫ್ನ ಹಾಕಿ ಅದನ್ನು ಒಂದು ಸರ್ವೆ ಮಾಡಿಸಿ ಎಲ್ಲಿ ಪ್ರಾಬ್ಲಮ್ ಇದೆಯೋ ಅಲ್ಲಿಗೆ ಹೆಚ್ಚಿನ ಬಸ್ಗಳ ವ್ಯವಸ್ಥೆ ನಾವು ಮಾಡ್ತೇವೆ. ಒಟ್ಟಾರೆ ಗ್ರಾಮೀಣ ಪ್ರದೇಶದಿಂದ ಬರುವ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿನ ಅವಧಿಗೆ ತಲುಪಬೇಕೆಂದು ಪ್ರಾಣವನ್ನ ಅಂಗೈಯಲ್ಲಿ ಇಟ್ಟುಕೊಂಡು ಬಸ್ಗಳ ಫುಟ್ ಬೋರ್ಡ್ನಲ್ಲಿ ನಿಂತು ಬರುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಏನಾದರೂ ಅನಾಹುತ ಆಗುವ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಂಡ್ರೆ ಸೂಕ್ತ. ಕಳವಾರ ಅರುಣ್, ಎಂಎಂ ಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.